ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮತ್ತೊಂದು ಫಸ್ಟ್ ಇನ್ ಫಸ್ಟ್ ಔಟ್ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗೋ ರೀತಿ ಬರೀಬೇಕು ಎಕ್ಸಾಮ್ ಅಲ್ಲಿ ಅಂತ ಕೂಡ ನೋಡ್ತಾ ಹೋಗೋಣ. ನೋಡಿ, ಈ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಯಾವುದೇ ಆಗಿರಲಿ, ಫಸ್ಟ್ ಇನ್ ಫಸ್ಟ್ ಔಟ್ ಇರಲಿ, ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್, ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್, ಇಲ್ಲ ಆಪ್ಟಿಮಲ್, ಯಾವುದಾದ್ರೂ ಕೂಡ ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ ಒಂದು ಫ್ರೇಮ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಒಂದು ಫ್ರೇಮ್ ಅನ್ನ ಕ್ರಿಯೇಟ್ ಮಾಡ್ಕೊಂತೀವಿ. ಆ ಫ್ರೇಮಿನ ಸೈಜ್ ಏನಾಗಿರುತ್ತೆ 3 ಬಿಟ್ಸ್. ಸೊ ಇದನ್ನ ಇನ್ನೂ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂತಂದ್ರೆ, ಒಂದು ಬಾಕ್ಸ್ ಇದೆ. ಆ ಬಾಕ್ಸಿನ ಸೈಜ್ ಏನು 3 ಬಾಲ್ಸ್ ಇಡುವಷ್ಟು ಜಾಗ ಇರುವಂತಹ ಬಾಕ್ಸ್. ಅದು ಒಂದು ಬಾಕ್ಸ್, ಅದರಲ್ಲಿ 3 ಬಾಲ್ ಇಡುವಷ್ಟು ಜಾಗ ಇದೆ. ಇವಾಗ 3 ಕೂಡ ಜಾಗ ಖಾಲಿ ಇದೆ. ಸೊ 4 ಅನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ ನಾನು 7 ಅನ್ನ ಇನ್ಸರ್ಟ್ ಮಾಡಬೇಕು. 4 ಆಲ್ರೆಡಿ ಇನ್ಸರ್ಟ್ ಆಗಿದೆ. 3 ಜಾಗ ಇತ್ತು, 3ರಲ್ಲಿ ಒಂದು ಜಾಗದಲ್ಲಿ 4 ಇನ್ಸರ್ಟ್ ಆಗಿದೆ. ಇನ್ನು 2 ಜಾಗ ಉಳಿತಾ. ಸೊ ಇವಾಗ ಏನ್ ಮಾಡ್ತೀನಿ, 7 ಅನ್ನ ಇನ್ಸರ್ಟ್ ಮಾಡ್ತೀನಿ. 4 ಆಲ್ರೆಡಿ ಇನ್ಸರ್ಟ್ ಆಗಿದೆ, 7 ಕೂಡ ಆಲ್ರೆಡಿ ಇನ್ಸರ್ಟ್ ಆಗಿದೆ. ಈಗ ನಾನು 3 ಅನ್ನ ಇನ್ಸರ್ಟ್ ಮಾಡಬೇಕು. 3 ಜಾಗ ಇತ್ತು, 3ರಲ್ಲಿ 2 ನಂಬರ್ಗಳು 2 ಸ್ಪೇಸ್ ಅನ್ನ ತಗೊಂಡಿದೆ. ಇನ್ನ 1 ಸ್ಪೇಸ್ ಎಂಟಿ ಇದೆ. ಸೊ ಏನ್ ಮಾಡ್ತೀನಿ, 3 ಅನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ತೀನಿ. ಈಗ ನೋಡಿ, 3 ಸ್ಪೇಸ್ ಇತ್ತು ಅಂದ್ರೆ 3 ಬಿಟ್ ಸ್ಪೇಸ್ ಇತ್ತು, ಅಂದ್ರೆ 3 ಬಿಟ್ ಸ್ಪೇಸ್ ಇತ್ತು. 3 ಬಿಟ್ ಸ್ಪೇಸ್ ಕೂಡ ಖಾಲಿ ಆಗಿದೆ. ಬಾಕ್ಸ್ ಇತ್ತು, ಅದರಲ್ಲಿ 3 ಬಾಲ್ಗಳನ್ನ ಇಡುವಷ್ಟು ಜಾಗ ಇತ್ತು. ಆ 3 ಬಾಲ್ಗಳನ್ನು ಕೂಡ ಇಟ್ಟಿದ್ದೀನಿ. ಡಿಫರೆಂಟ್ ಬಾಲ್ಸ್ ಅನ್ನ ಇಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ 0 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. ಬಟ್ ಜಾಗ ಇದೆಯಾ? ಇಲ್ಲ. ಫ್ರೇಮಿನ ಸೈಜ್ ಏನು, ಮ್ಯಾಕ್ಸಿಮಮ್ 3 ಬಿಟ್ಸ್. ಸೊ 3 ಗಿಂತ ಜಾಸ್ತಿ ಇಡೋದಕ್ಕಾಗಲ್ಲ. ಸೊ ಅವಾಗ ಏನ್ ಮಾಡ್ತೀವಿ ಅಂತ ಅಂದ್ರೆ ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೆ ಇದನ್ನ ಏನಂತ ಕರೀತಾರೆ, ಪೇಜ್ ರೀಪ್ಲೇಸ್ಮೆಂಟ್ ಅಲ್ಗೋರಿದಮ್. ಈಗ ನಾವು ಯಾವ್ದ್ರ ಬೇಸಿಸ್ ಮೇಲೆ ಪೇಜ್ ರೀಪ್ಲೇಸ್ ಮಾಡ್ತೀವಿ ಅಂತ ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಮೇಲೆ ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಈ 3 ನಂಬರ್ಗಳಲ್ಲಿ 4, 7, 3 ಈ 3ರಲ್ಲಿ ಯಾವ್ದಾದ್ರು ಒಂದ್ರ ಜೊತೆ ನಾವು ರೀಪ್ಲೇಸ್ ಮಾಡ್ಬೇಕಲ್ವಾ. ಸೊ ಯಾವ್ದ್ರ ಜೊತೆ ಅಂತಂದ್ರೆ 4, 7, 3 ಈ 3ರಲ್ಲಿ ಯಾರು ಫಸ್ಟ್ ಬಂದಿರ್ತಾರೆ ಅವ್ರ ಜೊತೆ ರೀಪ್ಲೇಸ್ ಮಾಡ್ತೀವಿ. ಇವಾಗ ನೋಡಿ, 4 ಎಲ್ಲಿಂದ ಶುರುವಾಗಿರೋದು, ಫಸ್ಟ್ ಸ್ಟೆಪ್ ಇಂದನೇ ಶುರುವಾಗಿದೆ. 7 ಸೆಕೆಂಡ್ ಸ್ಟೆಪ್ ಇಂದ ಶುರುವಾಯಿತು. 3 ಇವಾಗ ಥರ್ಡ್ ಸ್ಟೆಪ್ ಅಲ್ಲಿ ಶುರುವಾಗಿದೆ. ಸೊ 4, 7, 3 ಯಾರು ಫಸ್ಟ್ ಬಂದಿರೋದು, 4 ಬಂದಿರೋದು. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಅಂದ್ರೆ ಯಾರು ಫಸ್ಟ್ ಬಂದಿರ್ತಾರೆ ಅವರನ್ನ ತೆಗೆದಾಕಿ ಹೊಸ ನಂಬರ್ ಅನ್ನ ಅಲ್ಲಿ ನಾವು ರೀಪ್ಲೇಸ್ ಮಾಡಬೇಕು. ಸೊ 4 ಫಸ್ಟ್ ಬಂದಿದ್ರಿಂದ 4 ಜಾಗಕ್ಕೆ 0, 7 ಮತ್ತೆ 3 ಅದೇ ರೀತಿ ಉಳ್ಕೊಳ್ಳುತ್ತೆ. ಸೊ ಮುಂದೆ ನೋಡ್ತಾ ಹೋಗಿ ಇನ್ನೂ ಅರ್ಥ ಆಗ್ತಾ ಹೋಗುತ್ತೆ. ಈಗ 1 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. 1 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? ಇಲ್ಲ. ಇದ್ರೆ ಮುಂದಕ್ಕೆ ಹೋಗ್ತಾ ಹೋಗ್ತೀವಿ ಸ್ಕಿಪ್ ಮಾಡ್ತಾ. ಮತ್ತೆ ಏನು ರೀಪ್ಲೇಸ್ ಮಾಡೋದಕ್ಕೂ ಅಲ್ಲ, ಯಾಕಂತಂದ್ರೆ ರಿಪೀಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಇಲ್ಲ ಅಂತಂದ್ರೆ ಮಾತ್ರ ನಾವು ರೀಪ್ಲೇಸ್ ಮಾಡ್ತೀವಿ. 1 ಇದೆಯಾ ಇಲ್ಲಿ? 1 ಇಲ್ಲ. ಸೊ 1 ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, 0 ಫಸ್ಟ್ ಬಂತ, 7 ಫಸ್ಟ್ ಬಂತ, 3 ಫಸ್ಟ್ ಬಂತ ಅಂತ ನೋಡೋಣ. 0 ಈ ಸ್ಟೆಪ್ ಅಲ್ಲಿ ಶುರುವಾಗಿದೆ, 7 ಸೆಕೆಂಡ್ ಸ್ಟೆಪ್ ಇಂದ ಶುರುವಾಗಿದೆ, 3 ಥರ್ಡ್ ಸ್ಟೆಪ್ ಇಂದ ಶುರುವಾಗಿದೆ. ಸೊ 0, 7, 3 ಯಾರು ಫಸ್ಟ್ ಬಂದಿರೋದು? 7. ಸೊ 7 ಜಾಗಕ್ಕೆ 1 ಅನ್ನ ನಾವು ರೀಪ್ಲೇಸ್ ಮಾಡ್ತೀವಿ. 0 ಮತ್ತೆ 3 ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 7 ಅನ್ನ ಇನ್ಸರ್ಟ್ ಮಾಡಬೇಕು. 7 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? 7 ಇಲ್ಲ. ಸೊ 7 ಇಲ್ಲ ಅಂತ ಅಂದ್ರೆ 0, 1, 3 ಅಲ್ಲಿ ಯಾರು ಫಸ್ಟ್ ಬಂದ್ರು ನೋಡಿ. 0 ಇಲ್ಲಿಂದ ಶುರುವಾಗಿದೆ, 1 ಇವಾಗ ತಾನೇ ಶುರುವಾಗಿದೆ, 3 ಥರ್ಡ್ ಸ್ಟೆಪ್ ಇಂದ ಶುರುವಾಗಿದೆ. ಸೊ 0, 1, 3 ಯಾರು ಫಸ್ಟ್ ಬಂದಿರೋದು? 3. ಸೊ 3 ಜಾಗಕ್ಕೆ 7 ಅನ್ನ ರೀಪ್ಲೇಸ್ ಮಾಡ್ತೀವಿ. 1 ಮತ್ತೆ 0 ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 3 ಇಲ್ಲ. ಸೊ 0, 1, 7 ನಲ್ಲಿ ಯಾರು ಫಸ್ಟ್ ಬಂದಿದ್ದು ನೋಡಿ. 0 ಇಲ್ಲಿಂದ ಶುರುವಾಗಿದೆ, 1 ಇಲ್ಲಿಂದ ಶುರುವಾಗಿದೆ, 7 ಇಲ್ಲಿಂದ ಶುರುವಾಗಿದೆ. ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ಎಲ್ಲಿಂದ ಶುರುವಾಗಿದೆ ಅಂತ ನೋಡ್ಬೇಕು. 0, 1, 7 ಯಾರು ಫಸ್ಟ್ ಬಂದಿರೋದು? 0. ಸೊ 0 ಜಾಗಕ್ಕೆ 3 ಅನ್ನ ನಾವು ರೀಪ್ಲೇಸ್ ಮಾಡ್ತೀವಿ. 1 ಮತ್ತೆ 7 ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 8 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. 3, 1, 7 8 ಇದೆಯಾ? ಇಲ್ಲ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ. ಸೊ ಯಾರು ಫಸ್ಟ್ ಬಂದಿರೋದು? 3 ಇಲ್ಲಿಂದ ಶುರುವಾಗಿದೆ, 1 ಇಲ್ಲಿಂದ, 7 ಇಲ್ಲಿಂದ. ಸೊ 3, 1, 7 ಯಾರು ಫಸ್ಟ್ ಬಂದಿರೋದು? 1. ಸೊ 1 ಜಾಗಕ್ಕೆ 8 ಅನ್ನ ರೀಪ್ಲೇಸ್ ಮಾಡ್ತೀವಿ. 3 ಮತ್ತೆ 7 ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 5 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 5 ಇಲ್ಲ. 5 ಇಲ್ಲ ಅಂತಂದ್ರೆ ಏನ್ ಮಾಡಬೇಕು, ರೀಪ್ಲೇಸ್ ಮಾಡಬೇಕು. 3 ಇಲ್ಲಿಂದ ಶುರುವಾಗಿದೆ, 8 ಇಲ್ಲಿಂದ ಫಸ್ಟ್ ಶುರುವಾಗಿದೆ, 7 ಇಲ್ಲಿಂದ ಶುರುವಾಗಿದೆ. ಸೊ 3, 8, 7 ಯಾರು ಫಸ್ಟ್ ಬಂದಿರೋದು? 7.
7 ಜಾಗಕ್ಕೆ 5 ಅನ್ನ ನಾವು ರೀಪ್ಲೇಸ್ ಮಾಡ್ತೀವಿ, 8 ಮತ್ತೆ 3 ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 4 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. 4 ಇಲ್ಲ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ. 3 8 4 3 8 5 ಯಾರು ಫಸ್ಟ್ ಬಂದಿರೋದು ನೋಡಿ. 3 ಇಲ್ಲಿಂದ ಶುರುವಾಗಿದೆ, 8 ಇಲ್ಲಿಂದ, 5 ಇವಾಗ ತಾನೇ ಶುರುವಾಗಿದೆ. ಸೊ 3 8 5 3 ಫಸ್ಟ್ ಬಂದಿರೋದ್ರಿಂದ 3 ಜಾಗಕ್ಕೆ 4 ಅನ್ನ ರೀಪ್ಲೇಸ್ ಮಾಡ್ತೀವಿ, 8 ಮತ್ತೆ 5 ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 5 ಅನ್ನ ಇನ್ಸರ್ಟ್ ಮಾಡಬೇಕು, ಆದರೆ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಆಲ್ರೆಡಿ 5 ಇದೆ. ಸೊ 5 ಇದೆ ಅಂತ ಅಂದ್ರೆ ಏನು ಮಾಡಬೇಕು, ಸ್ಕಿಪ್ ಮಾಡಬೇಕು. ಮತ್ತೆ ಇನ್ನೊಂದ್ಸಲಿ ರಿಪೀಟೆಡ್ ಆಗಿ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಆಲ್ರೆಡಿ ಇತ್ತು ಅಂತಂದ್ರೆ ಅದನ್ನ ಸ್ಕಿಪ್ ಮಾಡಿ. ನೆಕ್ಸ್ಟ್ 3 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. 3 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? ಇಲ್ಲ. ಸೊ ಇವಾಗ ಏನ್ ಮಾಡ್ತೀನಿ, 4 8 ಮತ್ತೆ 5 ಅಲ್ಲಿ ಯಾರು ಫಸ್ಟ್ ಬಂದಿದ್ರು ನೋಡ್ತೀನಿ. 4 ಇಲ್ಲೇ ಶುರುವಾಗಿದೆ, 8 ಇಲ್ಲಿಂದ ಶುರುವಾಗಿದೆ, 5 ಇಲ್ಲಿಂದ. ಸೊ 4 8 5 ಯಾರು ಫಸ್ಟ್ ಬಂದಿರೋದು? 8. ಸೊ 8 ಜಾಗಕ್ಕೆ 3 ಅನ್ನ ರೀಪ್ಲೇಸ್ ಮಾಡಿ, 4 ಮತ್ತೆ 5 ಅದೇ ರೀತಿ ಉಳಿಯುತ್ತೆ. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 4 ಆಲ್ರೆಡಿ ಇದೆ. ಸೊ ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ, ಸ್ಕಿಪ್. ನೆಕ್ಸ್ಟ್ 7 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? ಇಲ್ಲ. ಸೊ 4 3 5 ಅಲ್ಲಿ ಯಾರು ಫಸ್ಟ್ ಬಂದಿದ್ದು ನೋಡಿ. 4 ಎಲ್ಲಿಂದ ಶುರುವಾಗಿದೆ? ಇಲ್ಲಿಂದ ಶುರುವಾಗಿದೆ. 3 ಇವಾಗ ತಾನೇ ಇನ್ಸರ್ಟ್ ಆಗಿದೆ, 5 ಇಲ್ಲಿಂದ ಶುರುವಾಗಿದೆ. ಸೊ 4 3 5 ಯಾರು ಫಸ್ಟ್ ಬಂದಿರೋದು? 5. ಆದ್ರಿಂದ 5 ಜಾಗಕ್ಕೆ 7 ಬರುತ್ತೆ, 3 ಮತ್ತೆ 4 ಅದೇ ರೀತಿ ಉಳ್ಕೊಳ್ಳುತ್ತೆ. ಇವಾಗ ಮುಂದೆ ಯಾವುದು ವ್ಯಾಲ್ಯೂಗಳು ಇನ್ಸರ್ಟ್ ಮಾಡೋದಕ್ಕಿಲ್ಲ. ಸೊ ಪ್ರೋಸೆಸ್ ಸ್ಟಾಪ್. ಫೈನಲ್ ಅಲ್ಲಿ ಏನ್ ಬರಿಬೇಕು ಅಂತಂದ್ರೆ ನಂಬರ್ ಆಫ್ ಪೇಜ್ ಫಾಲ್ಟ್ ಮತ್ತೆ ನಂಬರ್ ಆಫ್ ಪೇಜ್ ಹಿಟ್ಸ್ ಅನ್ನ ಬರಿಬೇಕು. ನಂಬರ್ ಆಫ್ ಪೇಜ್ ಫಾಲ್ಟ್ ಫಸ್ಟ್. ನಂಬರ್ ಆಫ್ ಪೇಜ್ ಫಾಲ್ಟ್ ಅಂತ ಅಂದ್ರೆ ಏನು ನೋಡಿ. ಎಷ್ಟು ಸ್ಟೆಪ್ಗಳಲ್ಲಿ ನಾವು ವ್ಯಾಲ್ಯೂನ ಇನ್ಸರ್ಟ್ ಮಾಡಿರ್ತೀವಿ, ಇಲ್ಲ ಅಂತ ಅಂದ್ರೆ ರೀಪ್ಲೇಸ್ ಮಾಡಿರ್ತೀವಿ, ಎಲ್ಲದನ್ನು ಸೇರಿಸಿ ಏನಂತ ಕರಿತೀವಿ, ನಂಬರ್ ಆಫ್ ಪೇಜ್ ಫಾಲ್ಟ್. ನೋಡಿ ಇಲ್ಲಿ 1 2 3 4 5 6 7 8 9 10 11 12. ಸೊ 12 ಸ್ಟೆಪ್ಗಳಲ್ಲಿ ನಾವು ಏನ್ ಮಾಡಿದೀವಿ, ಒಂದು ವ್ಯಾಲ್ಯೂನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಿದೀವಿ, ಇಲ್ಲ ಅಂತ ಅಂದ್ರೆ ರೀಪ್ಲೇಸ್ ಮಾಡ್ತಾ ಹೋಗಿದೀವಿ. ರೀಪ್ಲೇಸ್ ಮತ್ತೆ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಿರುವಂತದ್ದನ್ನ ಸೇರಿಸಿ ಏನಂತೀವಿ, ನಂಬರ್ ಆಫ್ ಪೇಜ್ ಫಾಲ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ನಂಬರ್ ಆಫ್ ಪೇಜ್ ಹಿಟ್ಸ್. ನಂಬರ್ ಆಫ್ ಪೇಜ್ ಹಿಟ್ಸ್. ನಂಬರ್ ಆಫ್ ಪೇಜ್ ಹಿಟ್ಸ್ ಅಂತ ಅಂದ್ರೇನು, ಎಷ್ಟು ಸ್ಟೆಪ್ಗಳಲ್ಲಿ ನಾವು ಸ್ಕಿಪ್ ಮಾಡಿದೀವಿ. ನೋಡಿ ಇಲ್ಲಿ 5 ಆಲ್ರೆಡಿ ನನ್ನ ಫ್ರೇಮ್ ಅಲ್ಲಿ ಇದ್ದಿದ್ರಿಂದ ನಾನು 5 ಅನ್ನ ಸ್ಕಿಪ್ ಮಾಡಿದೆ. ಇನ್ನೊಂದ್ಸಲಿ ರಿಪೀಟ್ ಆದಂಗೆ ಆಗುತ್ತೆ ಇನ್ಸರ್ಟ್ ಮಾಡೋದ್ರಿಂದ. ಸೊ ಎಷ್ಟು ಸ್ಟೆಪ್ಗಳನ್ನು ನಾವು ಸ್ಕಿಪ್ ಮಾಡಿರ್ತೀವಿ ಅಷ್ಟು ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಆಗುತ್ತೆ. ಸೊ 1 2 ಸ್ಟೆಪ್ ಅನ್ನ ನಾವು ಸ್ಕಿಪ್ ಮಾಡಿರೋದ್ರಿಂದ ನಂಬರ್ ಆಫ್ ಪೇಜ್ ಹಿಟ್ಸ್ ಎಷ್ಟು? 2 ಅಷ್ಟೇ. ಸೊ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ ಫಸ್ಟ್ ಇನ್ ಫಸ್ಟ್ ಔಟ್ ಮೇಲೆ, ಮತ್ತೆ ಬೇರೆ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಮೇಲೂ ಕೂಡ ಜಾಸ್ತಿ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ. ನೀವು ನೋಡ್ಬೋದು, ಅದರ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ, ಐ ಬಟನ್ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ. ಏನಾದ್ರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಆದಷ್ಟು ಬೇಗ ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.